ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಇದು ನನ್ನ ವೀಕ್ಲಿ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ಗುರುವಾರ ಆಗಿತ್ತು, ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅಂದರೆ ಕಸ ಹೊಡ್ಕೊಳ್ಳೋದು, ನೆಲ ಒರೆಸ್ಕೊಳ್ಳೋದು ಅದೆಲ್ಲ ಮಾಡಿಕೊಂಡು ತಲೆ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಫುಲ್ ಕ್ಲೀನ್ ಮಾಡಬೇಕು ಗುರುವಾರ. ಈ ದೀಪಗಳು ಕಳಶ ಎಲ್ಲ ತೊಳ್ಕೊಳ್ಬೇಕು. ಹಾಗಾಗಿ ಎಲ್ಲ ತೆಕ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋಸ್ ಎಲ್ಲ ಒರೆಸ್ಕೊಂಡು ಮತ್ತೆ ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಳ್ಬೇಕು. ಹಾಗೆ ಸಾಮಾನು ಐಟಮ್ಸ್ ಎಲ್ಲ ವಾಶ್ ಮಾಡ್ಕೊಂಡು ಇಟ್ಕೊಂಡೆ. ಆ್ಯಂಡ್ ಎಲ್ಲ ಆಯಿತು. ಫುಲ್ ಡೀಪ್ ಕ್ಲೀನ್ ಮಾಡ್ತೀನಿ ಗುರುವಾರದೊತ್ತು. ಫುಲ್ ನೆಲ ಒರೆಸ್ಕೊಂಡು ಹೊಸ್ಲೆಲ್ಲ ಒರೆಸ್ಕೊಂಡು ಹೊಸ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಫುಲ್ ಡೀಪ್ ಕ್ಲೀನ್ ಮಾಡಿ ಪೂಜೆ ಮಾಡ್ಕೊಳ್ತೀನಿ. ಸೊ ಆಬ್ವಿಯಸ್ಲಿ ಗುರುವಾರ ಎಲ್ಲ ಕ್ಲೀನ್ ಮಾಡಿರ್ತೀನಲ್ಲ, ಹಾಗಾಗಿ ಅದೇ ಹೂವು ಎಲ್ಲ ಏನು ಗುರುವಾರ ಇಟ್ಕೊಂಡಿರ್ತೀನಿ, ಶುಕ್ರವಾರ ಶನಿವಾರ ನಾನು ಅದರಲ್ಲೇ ಹಾಗೆ ಪೂಜೆ ಮಾಡ್ಕೊಂಡು ಹೋಗ್ತೀನಿ. ಮತ್ತು ಭಾನುವಾರ ಎಲ್ಲ ತೆಗಿತೀನಿ, ಮತ್ತು ಸೋಮವಾರ ಫ್ರೆಶ್ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಹೊಸದಾಗಿ ಹೂವು ಇಟ್ಕೊಂಡು ಮತ್ತೆ ಪೂಜೆ ಮಾಡ್ಕೊಳ್ತೀನಿ. ಹಾಗೆ ದೀಪ ಹಚ್ಚಿ ಪ್ರೇ ಎಲ್ಲ ಮಾಡಾಯಿತು. ಹಾಗೆ ಈ ವಾರ ಮುಗಿಸ್ಕೊಂಡೆ. ಆ್ಯಂಡ್ ಇನ್ನು ಆಫೀಸ್ಗೆ ಹೋಗಬೇಕು. ಹಾಗೆ ರೆಡಿ ಆಗೋಣ, ಬೇಗ ಹೋಗಿ ಲೆಟ್ಸ್ ಗೋ. ಪೂಜೆ ಎಲ್ಲ ಮಾಡಿ ಆಯಿತು. ಇನ್ನು ಬ್ರೇಕ್ಫಾಸ್ಟಿಗೆ ದೋಸೆ ಮತ್ತು ಚಟ್ನಿ ಮಾಡಬೇಕು. ಧ್ವನಿ ಮೇಡಮ್ ಎದ್ದಿದ್ದಾರೆ. ಗುಡ್ ಮಾರ್ನಿಂಗ್ ಧ್ವನಿ. ಗುಡ್ ಮಾರ್ನಿಂಗ್. ಹಾಯ್, ಸೇ ಹಾಯ್. ಹಾಯ್. ಆಟದಲ್ಲಿ ಬ್ಯುಸಿಯಾಗಿದ್ದಾರೆ. ಇನ್ನು ನಾನು ದೋಸೆ ಮಾಡಿ ಚಟ್ನಿ ಮಾಡಿ ಧ್ವನಿಗೆ ಸ್ನಾನ ಮಾಡಿಸಿ ಅವಳಿಗೆ ಬ್ರೇಕ್ಫಾಸ್ಟ್ ಮಾಡಿಸಿ ಅವಳನ್ನು ಡೇ ಕೇರಿಗೆ ಬಿಟ್ಟು ನಾನು ರೆಡಿಯಾಗಿ ಆಫೀಸ್ಗೆ ಹೋಗಬೇಕು. ಸೊ ಎಲ್ಲ ಕ್ವಿಕ್ಕಾಗಿ ಮಾಡೋಣ. ಈಗ ಟೈಮ್ ಬಂದು 8 o'clock. ಇನ್ನೊಂದು 30 minutesಲ್ಲಿ ಎಲ್ಲ ಮುಗಿಬೇಕು. ನಾನು 8:40ಗೆ ಧ್ವನಿನ ಬಿಟ್ಟು ಆಫೀಸಿಗೆ ಹೋಗಬೇಕು. 9 o'clock 9-10 ಆಗೋಗಿ ಆಫೀಸ್ ರೀಚ್ ಆಗ್ತೀನಿ. ಆ್ಯಂಡ್ ದೆನ್ ಲೆಟ್ಸ್ ಸ್ಟಾರ್ಟ್ ದ ವರ್ಕ್. ಸೊ ಬೇಗ ಕ್ವಿಕ್ಕಾಗಿ ಎಲ್ಲ ಮಾಡ್ಕೊಂಡು ಬಿಡೋಣ. ಸೊ ಲೆಟ್ಸ್ ಸ್ಟಾರ್ಟ್. ದೋಸೆಗೆ ಇಟ್ಟಿದ್ದೀನಿ ನಾನು. ದೋಸೆ ಇಟ್ಟು ನೆನ್ನೆ ಮಾಡಿಟ್ಟಿದ್ದು ಹಿಟ್ಟಂಗೆ ಇದೆ. ದೋಸೆಗೆ ಇಟ್ಟಿದ್ದೀನಿ. ಇನ್ನು ಬೇಗ ಚಟ್ನಿ ಮಾಡ್ಕೊಳ್ಳೋಣ. ಮಿಕ್ಸಿ ವಾಶಿಗೆ ಇಟ್ಟಿದ್ದೆ. ಹಾಂ, ನಿನ್ನ ಬಾಕ್ಸ್ ಕಂದ. ಧ್ವನಿದು ಸ್ನಾನ ಆಯಿತು. ಇನ್ನು ಅವಳನ್ನು ರೆಡಿ ಮಾಡಬೇಕು, ನಾನು ರೆಡಿ ಆಗಬೇಕು. ಅಪ್ಪು ದೋಸೆ ಮಾಡ್ತಾ ಇದ್ದಾರೆ. ಇನ್ನು ಬೇಗ ನಾವು ರೆಡಿಯಾಗಿ ಹೊರಡ್ತೇವೆ. ಓಕೆ ಗೈಸ್. ನನಗೂ ಧ್ವನಿಗೂ ಅಪ್ಪು ತಿನ್ನಿಸ್ತಾ ಇದ್ದಾರೆ ದೋಸೆ ಚಟ್ನಿ. ನಾನು ರೆಡಿ ಆಗ್ತೇನೆ ಅಷ್ಟರಲ್ಲಿ. ಸೊ ನಾವು ಇಬ್ಬರು ರೆಡಿಯಾಗಿ ಆಯಿತು. ಇನ್ನು ನಾನು ಧ್ವನಿನ ಬಿಟ್ಟು ಆಫೀಸಿಗೆ ಹೋಗೋದು. ಬ್ರೇಕ್ಫಾಸ್ಟ್ ಆಯಿತು. ಅಪ್ಪು ತಿನ್ನಿಸಿದ್ರು ನನಗೆ. ನಾನು ಧ್ವನಿ ತಿನ್ನಿಸಿದ್ದೆ, ಅಪ್ಪು ನಂಗೆ ತಿನ್ನಿಸಿದ್ರು. ಸೊ ಇನ್ನು ದಿಸ್ ಇಸ್ ದ ಡ್ರೆಸ್ ಐ ಆಮ್ ವೇರಿಂಗ್. ಸೊ ಲೆಟ್ಸ್ ಗೋ ಟು ಆಫೀಸ್. ಇವತ್ತು ರೆಡಿ ಆಗೋಕ್ಕೆ ಟೈಮ್ ಸಿಗಲಿಲ್ಲ. ಸಿಂಪಲ್ಲಾಗಿ ಒಂದು ಜಸ್ಟ್ ಪೌಡರ್ ಲಿಪ್ಸ್ಟಿಕ್ ಅಷ್ಟೇ ಹಚ್ಕೊಂಡಿದ್ದು ಸಾಕು. ಸಿಂಪಲ್ ಆಸ್ ಆಲ್ವೇಸ್ ಬ್ಯೂಟಿಫುಲ್ ಅಲ್ಲ ಪಿಕಾಚು? ಎಲ್ಲ ಆರಾಮಾಗಿ ನಡ್ಕೊಂಡು ಹೋಗ್ತಿದೆ ಅಂತ ಹೇಳುವಾಗ ಸಡನ್ನಾಗಿ ಮಳೆ ಥರ ಒಂದು ಪ್ರಾಬ್ಲಮ್ಸ್ ಬರುತ್ತೆ. ಆ ಟೈಮಲ್ಲಿ ಏನು ಮಾಡಬೇಕು ಏನು ಬಿಡಬೇಕು ಅಂತಲೇ ಗೊತ್ತಾಗಲ್ಲ. ಸ್ಟ್ರೆಸ್ಫುಲ್ ಡೇಸ್ ಆರ್ ಕಾಮನ್ ಅಂತಲೇ ಹೇಳಬೇಕು. ಸೊ ಎಲ್ಲ ಆರಾಮಾಗಿ ನಡ್ಕೊಂಡು ಹೋಗ್ತಾಯಿತ್ತು. ನಾನು ಅವತ್ತು ಗುರುವಾರ ಪೂಜೆ ಎಲ್ಲ ಮುಗಿಸ್ಕೊಂಡು ಆಫೀಸಿಗೆ ಹೋದೆ, ಬಂದೆ, ಊಟ ಮಾಡಿ ಎಲ್ಲ ಆರಾಮಾಗಿ ಮಲಗಿದ್ವಿ. ನೆಕ್ಸ್ಟ್ ಡೇ ಫ್ರೈಡೇನೂ ಅಷ್ಟೇ ಎಲ್ಲ ಆರಾಮಾಗಿ ಎದ್ದು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಧ್ವನಿನ ಡ್ರೈ ಕೇರಿಗೆ ಡ್ರಾಪ್ ಮಾಡಿ ಬಂದೆ. ಆ್ಯಂಡ್ ಅವತ್ತು ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದೆ. ಆಲ್ ಆಫ್ ಎ ಸಡನ್ ಒಂದು 11:30-12 o'clock ನಂಗೆ ಕಾಲ್ ಬಂತು. ಧ್ವನಿ ಬಿದ್ದಿದ್ದಾಳೆ ಕ್ಲಾಸಲ್ಲಿ. ಬಿದ್ದಾಗ ಅವಳು ಈ ಬೆಂಚಿದು ಕಾರ್ನರ್ಗೆ ಹೋಗಿ ಅವಳದು ಹಣೆ ತಾಗಿದೆ ಅಂತ. ಹಾಗೆ ಫಸ್ಟ್ ಅವ್ರು ಆ್ಯಕ್ಚುಲಿ ಬಿದ್ದಿದ್ದಾಳೆ, ಬೇಗ ಬನ್ನಿ ಅಂತ ಹೇಳಿದರು. ಮತ್ತು ನಾನು ಸ್ಕೂಲ್ ಹತ್ರ ಹೋಗಿ ನೋಡುವಾಗ ಬ್ಲಡ್ ಬರ್ತಾಯಿತ್ತು. ಮತ್ತೆ ಎಲ್ಲ CCTV ಫೂಟೇಜ್ ಎಲ್ಲ ನೋಡಿದಾಗ ಗೊತ್ತಾಯಿತು ಅದು ಧ್ವನಿದೇ ಮಿಸ್ಟೇಕ್. ಅವಳಗಳು ಕಾಲೆಡ್ವಿ ಬಿದ್ದಲು. ಬಟ್ ನಮ್ಮದು ಬ್ಯಾಡ್ ಲಕ್ಕಿಗೆ ಅದು ಹೋಗಿ ಚೇರ್ಗೆ ತಾಗ್ತು. ಹಾಗೆ ನಾವು ಹಾಸ್ಪಿಟ್ಲಿಗೆ ಹೋದ್ವಿ ಸಡನ್ನಾಗಿ. ಅಲ್ಲಿಂದ ನಾನು ಹಾಸ್ಪಿಟಲ್ಗೆ ಹೋದೆ.
ಆಗ ಅಲ್ಲಿ ತೋರಿಸಿದಾಗ ಬ್ಯಾಂಗ್ಳೂರಲ್ಲಿ ಡಾಕ್ಟರ್ ಸ್ಟಿಚ್ ಹಾಕಬೇಕು ಅದು ಇದು ಅಂತೆಲ್ಲ ಹೇಳಿದರು. ಮತ್ತು ಹೆದರ್ಕೊಂಡು ನಾವು ಸೆಕೆಂಡ್ ಒಪಿನಿಯನ್ ಕೇಳೋಣ ಅಂತ ಡೈರೆಕ್ಟ್ ನಾನು ಅಪ್ಪು ಧ್ವನಿ ಚಿತ್ರದುರ್ಗಕ್ಕೆ ಬಂದ್ವಿ. ಚಿತ್ರದುರ್ಗಕ್ಕೆ ಬಂದು ಇಲ್ಲಿ ಡಾಕ್ಟರ್ನೆಲ್ಲ ತೋರಿಸಿದ್ದಾಯಿತು. ಅವರು ಸ್ಟಿಚಿಂಗ್ ಏನು ಬೇಡ, ಗ್ಲೂ ಹಾಕಿದರೆ ಸಾಕು, ಅದು ಡೀಪ್ ಇದೆ ಬಟ್ ಚಿಕ್ಕ ಗಾಯ, ಗ್ಲೂ ಅಲ್ಲಿ ಕ್ಯೂರ್ ಆಗುತ್ತೆ, ಆ್ಯಂಡ್ ಸ್ಟಿಚಿಂಗ್ ಅಂದರೆ ಮಾರ್ಕ್ ಎಲ್ಲ ಬೀಳುತ್ತೆ, ಬೇಡ ಅಂತ ಸಜೆಸ್ಟ್ ಮಾಡಿದರು. ಹಾಗೆ ಗ್ಲೂ ಹಾಕಿ ಈಗ ಶಿ ಈಸ್ ಡೂಯಿಂಗ್ ಫೈನ್. ಹಾಗೆ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಇದೆಲ್ಲ ಆಗಿ ಫುಲ್ ಡಿಸ್ಟರ್ಬ್ ಆಯಿತು ನನಗೆ. ಅಂದರೆ ಧ್ವನಿನ ಸಡನ್ ನನಗೆ ಆ ಸಿಚುವೇಶನಲ್ಲಿ ನೋಡುವಾಗ ಐ ವಾಸ್ ಲೈಕ್ ಫುಲ್ ಪ್ಯಾನಿಕ್ ಆಗಿ ಏನೋ ಒಂಥರ ಐ ವಾಸ್ ಫೀಲಿಂಗ್ ವೆರಿ ಬ್ಯಾಡ್. ಹಾಗೆ ಏನೋ ಸಮ್ಹೌ ನಾನು ಸ್ಟ್ರಾಂಗ್ ಇದ್ದರೆ ಅವಳು ಸ್ಟ್ರಾಂಗ್ ಇರ್ತಾಳೆ ಅಂತ ನಾನು ಕಂಟ್ರೋಲ್ ಮಾಡಿಕೊಂಡು ಅವಳಿಗೆ ನೀನು ಸ್ಟ್ರಾಂಗ್ ಧೈರ್ಯವಾಗಿರ್ಬೇಕಂತ ಅವಳಿಗೆ ಧೈರ್ಯ ಹೇಳ್ತಾ ಇದ್ದೆ. ಆ್ಯಂಡ್ ನನಗೆ ಅಪ್ಪು ಧೈರ್ಯ ಹೇಳ್ತಾಯಿದ್ರು, ನೀನು ಧೈರ್ಯವಾಗಿರಬೇಕು ಅಂತ. ಆ ಸಿಚುವೇಶನ್ ಆ್ಯಕ್ಚುಲಿದು ಚಿಕ್ಕ ವಿಷಯ ಆಗಿದ್ರೂ ನಮಗೆ ಫಸ್ಟ್ ಟೈಮ್ ಆಗಿತ್ತು ಧ್ವನಿಗೆ ಬಿದ್ದು ಬ್ಲೀಡಿಂಗ್ ಆಗೋದೆಲ್ಲ. ಆ್ಯಂಡ್ ಆ ಟೈಮನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನಂಗೆ ಗೊತ್ತಿಲ್ಲ, ಬಿಕಾಸ್ ಇಸ್ ಫಸ್ಟ್ ಟೈಮ್ ಹ್ಯಾಪನಿಂಗ್ ಫಾರ್ ಹರ್. ಮತ್ತು ಅವಳನ್ನ ಆ ಸ್ಟೇಟಲ್ಲಿ ನೋಡುವಾಗ ನನಗೆ ಫುಲ್ ಕನ್ಫ್ಯೂಸ್ಡ್ ಆಗಿ ಪ್ಯಾನಿಕ್ ಆಗಿದ್ದೆ. ಆ್ಯಂಡ್ ಇದೆಲ್ಲ ಆಯಿತು. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಒಂದು ಆಂಜನೇಯನ ತಾಯ್ತ ಕಟ್ಸ್ಕೊಂಡು ಬರೋಣ ಅಂತ ಧ್ವನಿಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ತಾಯ್ತ ಕಟ್ಸ್ಕೊಂಡು ಬಂದ್ವಿ. ಮನೆಗೆ ಬಂದಮೇಲೆ ಅಜ್ಜಿ ಕಾಲ್ ಮಾಡಿದರು. ಅಜ್ಜಿ ಅಳ್ತಾಯಿದ್ರು, ಮಮ್ಮಿನ ನೋಡಬೇಕು ಅಂತೇಳಿ, ಹುಷಾರಿಲ್ಲ ಅಜ್ಜಿಗೆ, ಹಾಗೆ ಮಮ್ಮಿ ನೋಡಬೇಕು ಅಂತ ಅಳ್ತಾಯಿದ್ರು. ಹಾಗೆ ದೇವಸ್ಥಾನದಿಂದ ಬಂದು ನಾವು ಅಲ್ಲಿಂದ ಹಾಗೆ ಅಜ್ಜಿ ಊರಿಗೆ ಹೊರಟ್ವಿ. ಇದು ಅಜ್ಜಿದು ಮನೆ. ಹಾಗೆ ಅಜ್ಜಿಗೆ ಏಜ್ ಆಗಿ ಈಗ ಸ್ವಲ್ಪ ಹುಷಾರಿಲ್ಲ ಆಗಿಬಿಟ್ಟಿದೆ. ಹಾಗಾಗಿ ಅವರು ಪದೇ ಪದೇ ಮಮ್ಮಿ ನೋಡಬೇಕು ಅಂತೇಳಿ ಹೇಳ್ತಾ ಇರ್ತಾರೆ. ಇದು ನಮ್ಮ ಅಜ್ಜಿ ಈಗ ಫುಲ್ ಏಜ್ ಆಗಿ ವೀಕ್ ಆಗಿಬಿಟ್ಟಿದ್ದಾರೆ. ಹಾಗೆ ಅಜ್ಜಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲಿಗೆ. ಹಾಗೆ ಅಜ್ಜಿ ಮನೇಲೆಲ್ಲ ಒಂದು ರೌಂಡ್ ಸುತ್ತಾಡಿ, ಇಲ್ಲೆಲ್ಲ ನಮಗೆ ತುಂಬ ಮೆಮೊರೀಸ್ ಇದೆ, ಬಿಕಾಸ್ ಚಿಕ್ಕದಿಂದ ಇದೇ ಮನೇಲಿ ನಾವು ಬೆಳೆದದ್ದು. ಹಾಗಾಗಿ ಅಜ್ಜಿ ಮನೆ ಅಂದರೆ ಇದು ನಮಗೆ ಇರೋ ಒಂದು ವಾಟ್ ಇಸ್ ಇಟ್ ಮೆಮೊರೀಸ್. ಹಾಗೆ ಅತ್ತೆ ಮಧ್ಯಾಹ್ನ ಅಡುಗೆಗೆಲ್ಲ ರೆಡಿ ಮಾಡ್ತಾಯಿದ್ರು. ನನ್ನ ಕಸಿನ್ಸ್ ಎಲ್ಲ ಬಂದಿದ್ದರು. ಹಾಗೆ ಕಸಿನ್ಸ್ ಜೊತೆಗೆಲ್ಲ ಮಾತಾಡಿಕೊಂಡು ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾವು ವಾಪಸ್ ಚಿತ್ರದುರ್ಗಕ್ಕೆ ಬಂದ್ವಿ. ಧ್ವನಿದು ಸೆಕೆಂಡ್ ಡಾಕ್ಟರ್ ವಿಸಿಟ್ ಇತ್ತು ಇವತ್ತು. ಹಾಗಾಗಿ ವಾಪಸ್ ಬೇಗ ಬಂದ್ವಿ. 7:30ಗೆ ಬಂದು ಮತ್ತೆ ನಾವು ಹೋದ್ವಿ ಕ್ಲಿನಿಕ್ಕಿಗೆ. ಮತ್ತೆ ಬ್ಯಾಂಡೇಡ್ ರಿಮೂವ್ ಮಾಡಿ ಆ ಗ್ಲೂಗೆ ಏನು ಹಚ್ಚಿದಾರಲ್ಲ ಅದ್ರ ಮೇಲೆ ಮತ್ತೆ ಆಯಿಂಟ್ಮೆಂಟ್ ಹಚ್ಚಿ ಮತ್ತೆ ಬ್ಯಾಂಡೇಡ್ ಹಾಕಿದ್ದಾರೆ. ಮತ್ತು 2 ಡೇಸ್ ಬಿಟ್ಟು ಹೋಗಬೇಕು. ಮತ್ತು ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ದಾರೆ, ಮೆಡಿಸಿನ್ಸ್ ಎಲ್ಲ ಕೊಡ್ತಾ ಇದ್ದೀನಿ. ಧ್ವನಿ ಆರಾಮಾಗಿ ಆಟಾಡ್ಕೊಂಡಿದ್ದಾಳೆ, ಅವಳಿಗೇನು ಬಿದ್ದ ಮೇಲಿಂದ ಏನು ಚೇಂಜಸ್ ಇಲ್ಲ. ಶಿ ಈಸ್ ಸ್ಟಿಲ್ ಡೂಯಿಂಗ್ ದ ಸೇಮ್, ಹಾಗೆ ಆಟಾಡ್ಕೊಂಡು ಆರಾಮಾಗಿದ್ದಾಳೆ. ಬಟ್ ನನಗೆ ಸ್ವಲ್ಪ ಅವಳನ್ನು ಹಾಗೆ ನೋಡುವಾಗ ಬೇಜಾರು, ಬಟ್ ಸ್ಟಿಲ್ ಸಮ್ಮವ ಏನೋ ನಾನು ಸ್ಟ್ರಾಂಗ್ ಆಗಿದ್ದೀನಿ, ಸೊ ದಟ್ ಶಿ ವಿಲ್ ಬಿ ಸ್ಟ್ರಾಂಗ್ ಅಂತ. ಸೊ ಗೈಸ್, ಇದಾಗಿತ್ತು ಈ ವೀಕ್, ರಫ್ ವೀಕ್ ಆಫ್ ಮೈ ವೀಕ್ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಟಾಟಾ, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.